ಕೊಟ್ಟಿರಾ ಈ ಹಸಿನ ಹಾಲಿಗೆ ತಾಯಿ ನಾವಂತೂ ಕುಡಿತೀವಿ, ನಮ್ಮ ಮಕ್ಕಳು ಕುಡಿತಾರೆ, ಮೊಮ್ಮಕ್ಕಳು ನಮ್ಮ ಅಪ್ಪ ಕುಡಿತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅವಳು ತಾಯಿಗೆ 90 ವರ್ಷ ಸ್ವಾಮಿ. ತಾಯಿ ಅವ್ರ ತಾಯಿ ಇದಾರ ಇನ್ನು ಅವರೇ ಸಾಕ್ತಾವ ಸ್ವಾಮಿ. ತಾಯಿ ಸಾಕ್ತಾವ್ರು ಅಲ್ಲ, ಅವ್ರೇನು ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಮಾವದಿರು ನಾನು ಪ್ರೀತಿ ಕರ್ಕೊಂಡು ಸಾಕ್ತಾ ಇದ್ವಿ. 90 ವರ್ಷ ಅಜ್ಜಿಗೆ ಒಂದು ದಿವಸಕ್ಕೆ 11 ಮಾತ್ರೆ ನುಂಗ್ತಾ ಇದ್ರು ಅವ್ರ ಮನೆಗಿದ್ದಾಗ. ಸ್ಕೂಲ್ ಟೀಚರು, ರಿಟೈರ್ಡ್ ಟೀಚರು. ನಾನಿವಾಗ ಒಂದು ಹಳ್ಳಿಕಾರ ಅಮೃತ ಮಹಲ್ ಹೊಸ ಕಟ್ಕೊಂಡಿದ್ದೀನಿ ಮನೇಲಿ. ಅಜ್ಜಿ ಬಂದ ಮೇಲೆ ಅಂತ ಸಾಮಾನ್ಯ ಮಾಡಿ ಸಿಗ್ನೇಚರ್ ಟೆಸ್ಟ್ ಮಾಡಿ ಇವಾಗ ಒಂದು ದಿವಸಕ್ಕೆ ಒಂದು ಮಾತ್ರೆನೂ ಕೊಡ್ತಾ ಇಲ್ಲ. 11 ಮಾತ್ರೆ ನಿಲ್ಲಿಸಿ ಬರೀ ಅಮೃತ ಮಹಲ್ದು ಹಾಲು, ತುಪ್ಪ, ಮಜ್ಜಿಗೆ ಅಷ್ಟೇ ಕೊಡ್ತಾ ಇರೋದು. ಹಳ್ಳಿಕಾರ ಸ್ವಾಮಿ, ಇದು ಹಳ್ಳಿಕಾರ. ನೋಡಿ ಆದ್ಮೇಲೆ ನಾವು ಹೋಗ್ತಾ ಇದ್ದು ಹಳ್ಳಿಕಾರ ಹಸು. ಇವತ್ತು ಯಾವ ಊರವ್ರು ನೀವು ತಾವು? ತುಂಗಂಗಿ ಹತ್ರ ಚೆನ್ನೈ ಬೆಳ್ಳಾವಿ, ಬೆಳ್ಳಾವಿ ಇಂಥ ಪುಣ್ಯಾತ್ಮ ಹಸುವನ್ನು ಕೊಟ್ಟಿದ್ದಾರೆ. ದೇವರಿಗಡೆ ನಮಗೂ ಊಟ, ದೇವರಿಗಡೆ ನಮಗೂ ಊಟ. ಈ ಪುಣ್ಯಾತ್ಮ ಮನೆ ಮಂತಾನ ಮಕ್ಕಳು ಎಲ್ಲ ಆರೋಗ್ಯವಾಗಿರಲಿ, ನೆಮ್ಮದಿ ಕೊಡಲಿ ಇವರಿಗೆ ಅಂತ ಆ ಅಜ್ಜಿ ಕೊಟ್ಟಿರಿ. ಅಜ್ಜಿಗೆ ಅದಾ ಇಲ್ಲಿ ನಿಮ್ಮ ತಾಯಿ ಇದ್ದಾರಾ? ತಾಯಿ ನಿಮ್ಮ ಹೆಂಡ್ತಿದ್ದಾರಾ? ಇನ್ನಿ ಬಿಡೋರು ಮನೆಯವರು ಪ್ರೆಗ್ನೆಂಟ್ ಸ್ವಾಮಿ, ಅವ್ರಿಗೂ ಈ ಹೆಂಡತಿ ಲವರಪ್ಪ ನೋಡಿ. ಯಾರನ್ನ ಹೆಂಡತಿ ಅವ್ರಿಗೆ ಲವರ್, ಯಾರ ಹೆಂಡತಿ ಅವ್ರ ಲವರ್, ಯಾರ ಗಂಡ ಅವರೇ ಲವರ್ ಆಗ್ಬೇಕು. ಅವಾಗ ಜೀವನ ಚೆನ್ನಾಗಿರೋದು. ಕರೆಕ್ಟಾ? ಕರೆಕ್ಟಲ್ವಾ? ಕುಡಿತೀರಾ, ಟೀ ಕುಡಿತೀರಾ? ಯಾವ್ದಾರ ಬಂದಿರಾ ಸ್ವಾಮಿ? ಕೆಂಪದಾಗೆ ಇದು ಅಕ್ಕಿ ಕೊಡು, ಬೆಲ್ಲ ಕೊಡು, ನಾನು ಅಕ್ಕಿ ಕೊಡ್ತೀನಿ, ನೀವು ಅದನ್ನ ಮುಂಡ್ರಿ. ಆಯ್ತು ಸ್ವಾಮಿ, ಆಗ್ಬೋದಾ? ಆಯ್ತು ಸ್ವಾಮಿ. ಹೊಸ ಹುಡುಕ್ತಾ ಇದ್ದು ಹಸ್ಕೊಂಡ್ಬಿಡ್ತಲ್ಲ, ಮೂರು ವರ್ಷ ಆದ್ಮೇಲೆ ನಮ್ಮನೆಲ್ಲ ಸಾಕು ನೋಡ್ತಾರೆ. ಸಾಕು ಅದು ನಮ್ಮನ್ನು ಜಮೀನು ಇಲ್ಲ, 32 ಗಂಟೆ ಅಷ್ಟೇ ಇರೋದು ಬಾಬು ನಮಗೆ. ನಮಗೆ ಜಮೀನು ಇದೆ, ನಾವು ದನ ಹಾಕ್ತೀವಿ. ಅಜ್ಜಿ ಬಿಟ್ಟರೆ ಇನ್ನು ತಾಯಿ ಅವ್ರು ತೆಂಗಿದ್ದೀರ, ಅವರು ಅವ್ರು ತಿಂಡಿ ಕೊಟ್ಬಿಡ್ತಾರೆ. ಏನಾಗಿ ತಂದಿದ್ಯಾ? ಅವ್ರ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಅಮ್ಮ ಇದೇ ಜಾಗದಲ್ಲಿ ಒಂದೇ ಬಂದಿಟ್ಟು ಬರ್ತಿಲ್ಲ. ಇದೆ ಅಮ್ಮನ ಸ್ಥಾನ. ತಾಯಿ ಬಂದ್ಬಿಟ್ಟವಲ್ಲ ಒಂದ್ಸರಿ ಬಂದ್ಬಿಟ್ಟು ಬೆಳಗ್ಗೆ ಬರುತ್ತೆ. ನಾನು ನಂಬಲ್ಲ, ಅದೇ ಮನೆ ಬಜಾರಿಗೆ ನೀರು ಒಂದೇ ಒಂದು ಸೊಳ್ಳೆ ಒಬ್ಬರು ಕುಡಿಯಲ್ಲ. ಯಾಕಂದರೆ ನನಗೆ ₹1 ಯಾರನ್ನು ಕೊಡಬೇಕಾಗಲ್ಲ, ಗೊತ್ತಿದ್ದು ಸಾಕು. ಎಲ್ಲ ಕೆಲಸ ಮಾಡ್ತಾರೆ ಅಲ್ವಾ? ಇದೇ ಬೆಟ್ಟ ಜೀವನ, ಇದೊಂದು ಜೀವನ ಅಲ್ವಾ? ಏನು ಎಷ್ಟು ಆಯ ಹಚ್ಚಿ ಬರೋಲ್ಲ ಸಮಯ ಬಂದಿದ್ದೇವೆ. ಅಯ್ಯ ಹೋಗ ಕಡೆಗೆ ಅಯ್ಯ ಹಿಡ್ಕಾದಂಕ ಆಗಲ್ಲ ಅವರು. ಬರ್ರಿ ಯಜಮಾನ, ಹಂಚೆ ಊಟ ಮಾಡಿ, ಹಂಚೆ ಊಟ ಮಜಾ ಇರುತ್ತೆ. ಹಸು ಕೊಟ್ಟು ನಿಮಗೆ ಭಾಳ ಸಂತೋಷ. ಬಾರವ ಉಣ್ಣೆ ಕಾಸು ಒಳಗಡೆ ಜಾಸ್ತಿ ಮುಗಿಸ್ತೀನಿ. ಬಾರೆ ಅವ್ವ ಅಂದ್ರೆ ಓರಿ ನೀವು ಒಳಗೆ ಕೋರಿ ಪರವಾಗಿಲ್ಲ. ಅದು ಕೊಟ್ಬಿಡ ಅವ್ರಿಗೆ. ನೀವು ಯಾರು ಅಂತ ಕೇಳಿದ್ರೆ ಬೇಜಾರಾಗಬೇಡಿ, ನೀವು ಯಾರು ಅಂತ ಗೊತ್ತಾಗಲ್ಲ. ದಯವಿಟ್ಟು ಬಂದಾಗ ಮಾತಾಡ್ತೀನಿ. ನಿಮ್ಮ ನಂಬರಲ್ಲಿ ಕೊಟ್ಟಿದ್ದೀನಿ ಮಾತಾಡ್ತೀನಿ. ಊಟಕ್ಕೆ ಅಷ್ಟೇ ಹಾಕೊಳ್ಳಿವ, ಊಟಕ್ಕೆ ಹಾಕಬೇಕು. ಮನೆ ಬಾಗಿಲಲ್ಲಿ ಫೋಟೋಗೆ ಇಕ್ಬೇಕು, ಸೇರ್ ತೊಗೊಂಡೋಗ್ಬೇಕು. ಮೈ ನಂಬಿಕೆ ಬೈ ಅಂತರ ಸಾಕು, ಇನ್ನೇನು ಬೇಡ. ತಲೆಗೆ ಬೇಡ. ಏನಿಲ್ಲ ಅವರು ಕೇಳಿಸ್ಕೊಂಡ್ರ ಒಂದು ಸೇರ್ಸ ಹಾಕಿ ಒಂದು ಹೊಸದಾಗಿ ಹಸು ಹಾಲು ತಂದ್ಕೊಡಲಿಕ್ಕೆ ಅಜ್ಜಿ ಓಡಾಡಿ 90 ಅಜ್ಜಿ ಹುಷಾರಾಗ ಹೇಳಿರಲ್ಲ, ಹಂಗೆ ಬೇಡ್ಕೊಳ್ಳಿ. ನೀವು ಹಂಗೆ ಮಾಡಿ ಸರಿಯಾದ ಐಟಮ್ ಫೋಟೋ ಇಡಿ. ಅಮ್ಮ ಸ್ನಾನ ಮಾಡಿದ ಅನ್ಕೊಬಿಡಿ, ಬೆಳಗ್ಗೆ ಎದ್ದವಳ ಮುಟ್ಟಿ ಸಾಯಂಕಾಲದಲ್ಲಿ ಸೇರ್ಕೊಂಡು ಮಕ್ಕಳು ಯಾರಿಗೆ ಕೊಡ್ತಾರೆ. ಊಟ ಮಾಡಿ ಅಂತರ ಹಾಕೊಳ್ಳಿ, ಏನು ಹುಷಾರಿಲ್ಲ. ಬೇವಿನ ಕಡ್ಡಿ ರಸ ಅತ್ತಾಗತ್ತ, ಬೇವಿನ ಕಡ್ಡಿ ರಸ ಕುಡೀರಿ, ಕುಡಿಸಿ. ನೀರಿಂಗಿದ್ರೆ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಕುಡಿಯಮ್ಮ. ಕಾಫಿ ಟೀ ಕುಡಿಬೇಡ. ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ, ಬೇವಿನ ಕಡ್ಡಿ ಪಪ್ಪಾಯ ರಸ ತಿನ್ಬಿಡ್ತೀನಿ ಕುಡಿ, ಆರಾಮಾಗಿ ತಯಾರಿಸಿಬಿಟ್ಟು ಅರ್ಬಿದ್ದು ನೋಡಿಯಮ್ಮ. ಕೂಡ ಕುಡಿಯುವ ಇಲ್ಲ ಮಗು ಮಾತಾಡೋದಲ್ಲಿ ಯಾಕೆ ಏನು ಯೋಚನೆ ಮಾಡ್ತೀಯಾ? ಏನು ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಿದರೆ ಮನುಷ್ಯ ಏನು ಸಾಧನೆ ಮಾಡೋಕ್ಕಾಗ್ತಾನೆಯ? ಆಗುತ್ತೆ. ಯೋಚನೆ ಮಾಡಿದ್ರೆ ಮನೆ ಮಲ್ಕೊಂಡು ಅಲ್ಲಿ ಸ್ವಾಮಿ ಅವನಿಗೆ ದೊಡ್ಡ ಸೇಂಬರ್ ಬೈ ಮೇಲಿಲ್ಲ ಏನಯ್ಯ. ಈಗ ನಮ್ಮ ಅಪ್ಪ ಒಂದು 84 ವರ್ಷ ದನ ಬೆಳೆಸ್ತಾನೆ, ಮಮ್ಮ ಅಡುಗೆ ಮಾಡುತ್ತೆ. ಅದಕ್ಕೆಲ್ಲ ಕೇರೆ ಮಾಡಲ್ಲ, ನಾನು ಓಡಿಸ್ಬಿಟ್ಟು ಗಾಡಿ ಅದೇ ಕಾರ್ಗಳು ಬಂದು ನಾನು ಅವ್ನು ಹಿಂದೆ ಬಂದು ನಾನು
ಕಾಳು ನೋಡ್ತೀವಿ ಊಟ ಹಾಕೊಳ್ಳಿ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು 3 ಹುಡ್ಬಿಟ್ಟು ಇಟ್ಟು ರಾಗಿ ಈ ಥರ ಮಾಡಿ ದಿನ ಅಂಬ್ಲಿ ಕೊಡಿ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ದಿನ ಒಂದ್ಸರಿ ಬುಕ್ಕಲ್ಲಿ ಬರೀ ಕೊಟ್ಟು ಗ್ರಾಸಲ್ಲ ಅಂತ ಬರುವಾರಾಗಿ ಒಂದೇ ಒಂದು ಸಮೋಸೆ ಬಂದು ತಗೊಂಡು ಹೋಗಿ ಸಾಕು, ಏನು ಬೇಡ ಅಲ್ಲ. ಹೋಗಿ ತಲೆ ನೇಣು ಹಿಡ್ಕೊಬೇಡಿ ಅಣ್ಣ, ಉದ್ದಾರ ಹಾಕಾಗಲ್ಲ. ಒಂದು ಮದುವೆ ಆಗಲಿ ಹೋಗಿ ಹೆಮ್ಮಿಕೊಂಡು ಹೋಗಿ ತಲೆ ಹಿಡ್ಕೋಬಾರ್ದು. ನೋಡಿ ಇದು ಮಾವಿನ ತಪ್ಪು ರೋಡ್ ನಮ್ದಲ್ಲ, ಬೀಗ ಹಾಕ್ಯಂತಾರಂತೆಲ್ಲ ಏನು ಬೇಕನ್ನಕ್ಕಾಗಲ್ಲ. ದೇವಸ್ಥಾನ ಹೊಡ್ತಾನೆ ಐತಿ, ತಲೆ ಹಾಕೇಬಾರ್ದು ಯಾವ ವಿಷಯನೂ. ಅವಾಗ ಉತ್ತರ ಬಿಡ್ತೀವಿ ನಾವು. ಯಾವ ಎಲ್ಲ ಆ ಕಡೆ ಪಕ್ಕನೇ ಸ್ವಾಮಿ ಗುಡ್ನಳ್ಳಿ ಅಂತೆ ತುಮಕೂರವರು ಸೋಮೇಶ್ವರನೇ ಕಾಲು ಬಂದಿರೋದು. ಅವನೇ ಉಳಿದ ಬರ್ತಾನೆ ವೀಲ್ಚೇರಾಗೆ. ಹಿಂಗಾಯ್ತು ಕಾಲು ಬರಲ್ಲ ಅಂತ ಕಾಲು ಹೋಗ್ಬಿಟ್ಟು ಅವನೇ ನಂಗೆ ಫೇಸ್ಬುಕ್ ಮಾಡೋದು. ಆಂಧ್ರ ಕೋಲ್ತಪ್ಪ ಇರೋದು ಫೋಟೋ ಹಾಕೋದನ್ನ. ತುಮಕೂರಲ್ಲಿ ಭಾಳ ಹೆಸರು ಕೂಡ ಬಂದ ತುಮಕೂರ ಆಚಾರರು ಎಲ್ಲ ಹಲ್ಲರ ಹಾಕೊಂಡಿನಿ. ಕಣ್ಕಾಣಲ್ಲ ಅಂತ ಬರ್ತಾನೆ, ವೆಲ್ಡಿಂಗ್ ಮಾಡ್ತಾನೆ ಒಳಗಡೆ ಚಿಂತಾಮಣೆಯನ್ನು. ಕಣ್ಣು ಆಪರೇಷನ್ ಮಾಡಿಸಿಲ್ಲ, ಇವೆಲ್ಲ ವೆಲ್ಡಿಂಗ್ ಮಾಡೋದು. ನಂಬಬೇಕು, ನಂಬಿಕೆ ಅಷ್ಟು ಜೀವನ. ತಂಗಿ ಕಾಳು, ಕಡಲೆಕಾಳು, ಹುಳ್ಳಿಕಾಳು ಎಂತ ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಕಾಳು, ಕಡಲೆಕಾಳು, ಹುಳ್ಳಿಕಾಳು ದಿವಸ ಕುಡಿಬೇಕು. ಪಾಪು ದಿನ ಈ ಮಾಲ್ಟು ಗೀಲ್ಟು ಅಥವಾ ದಿವಸ ಕೊಡೋ ಬದಲು ಇದನ್ನು ಅಂಬ್ಲಿ ಮಾಡಿ ನಿತ್ಯ ಕೊಡಿ. ಈರುಳ್ಳಿ, ಬೆಲ್ಲ, ಶುಂಠಿ, ಮೊಸರನ್ನ, ಬೆಲ್ಲ ಬೇಡ, ವಾರಕ್ಕೆ 2 ದಿನ 3 ದಿನ ಕೊಡಿ. ಈರುಳ್ಳಿ, ಬೆಲ್ಲ, ಶುಂಠಿ ಕೊಟ್ಟ ಕಪಾಸಿ ಬರ್ತೀವಿ. ಅದರಿಂದ 4ನೇದು ಫ್ಯಾನಿಂದ ಸ್ವಲ್ಪ ದೂರ ನೆನಪಿರಲಿ. ಈರುಳ್ಳಿ, ಬೆಲ್ಲ, ಶುಂಠಿ, ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ದಿನಕ್ಕೊಂದು ದಿನ 2 ಟೈಮ್ ಮಾತ್ರ ರಾತ್ರಿ ಕೊಡಬೇಕು. ಈ ಥರ ಹಿಂಗೆ ಉಪಸೋದು ಕ್ಯಾಕಸೋದು ಗುರುಗುರು ಎಲ್ಲ ಹೋಗ್ತದೆ. ಫ್ಯಾನ್ ನೋಡಿದ್ದೀನಿ ಮನೆ, ಫ್ಯಾನಿಂದ ಮಗು ದೂರ ಮನುಷ್ಯ. ಫ್ಯಾನ್ ಹಾಕೊಳ್ಳಿ, ಫ್ಯಾನ್ ಅಲ್ಲಿ ಮಗು ಮಕ್ಕಳು ದೂರ. ಮುಂದಿನೂ ಅಷ್ಟೇ ಫ್ಯಾನ್ ತಗೊಂಡು ಮಲ್ಕೊಬಿಡಮ್ಮ, ಫ್ಯಾನ್ ಕೆಳಗೆ ಮಲ್ಕಬಾರ್ದು. ಅದೇ ಮನುಷ್ಯನಿಗೆ ಕೊಡಿ. ನಿನಗೆ ಕಮ್ಮಿ ಅನಿಸುತ್ತೆ ತಿಳುವಳಿಕೆ ಮಕ್ಕಳು ಅಲ್ವಾ? ಯಾಕಂದರೆ ಮಾಡಬೇಕು. ಮಣ್ಣು, ಹಾಲು ಕಣ ಮಕ್ಕಳೇ, ಮಣ್ಣು, ಹಾಲು, ಸ್ನಾನ ಮಕ್ಕಳು ಮತ್ತೆ ಏನೇನು ಮಾಡ್ದ ಕೇಳಿ ಕರೆಕ್ಟಾಗಿ ಮಾಡು. ಹೇಳಿದ್ರಲ್ಲ ಅವಾಗಲೇ, ಅಲ್ಲೆಲ್ಲ ಕೇಳಬಾರ್ದು ನೋಡಿ ಬೈತಾರೆ. ನಾವು ದೇವರೆಲ್ಲಮ್ಮ. ಈಗ ಅವ್ರಿಗೆ ಕಣ್ಣು ಬರ್ತವೆ, ಚಿಂತಾಮಣಿ ಬೆಡ್ ಮಾಡಕ್ಕೆ ಬರ್ತಾನೆ, ಕಾಲು ಬರ್ತವೆ, ಅವನು ಮೇಸ್ತ್ರಿ. ಈ ಜಾಗದ ಮಹಿಮೆ ಅಷ್ಟೇ ನೋಡಿ. ಈ ಪುಣ್ಯಾಪ ಜನ ಇದೆ ನಿಂತಾನೆ, ಇವೇ ಕೋಟಿ ಕೊಡೋದು ವಿಮೆ. ನಿಮ್ಮನೆ ಚೆನ್ನಾಗಾಗತ್ತೆ. ಕುಣಿಕೆ ಇದು ಈಗ ಕಣ್ಣ ಆಗಲ್ಲ ಅಂತ ಬಂದಿದ್ದ ಊಟ ಕಷ್ಟಪಟ್ಟಿದ್ದ. ಊಟಕ್ಕೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಹೇಳ್ತೀನಿ. ಅವೇ ನೀವೇ ಬಂದು ಹೇಳ್ತೀರಿ ಏನಂತ. ತೇರ್ತ ಇಲ್ಲಿ ಪವರ್ ಎಲ್ಲಕ್ಕಿಂತ ತೇರ್ತ ಹೈಯೆಸ್ಟ್ ಪವರ್ ಇಲ್ಲಿ ತೇರ್ ನಡೆಯೋದು. ಅದೇ ಬಾವಿ, 5 ಅಡಿಗೆ ಬಾವಿ, 8 ಸಿಗುತ್ತೋಳಿ ವಿಗ್ರಹ ಮೂಡ್ತಾರೆ ಮಕ್ಕಳು ಎಲ್ಲ ಅಷ್ಟೇ. ಅವನಿಗೂ ಅದೇ ತೇರ್ತಾನೆ ಪವರ್, ನಂಬಿಕೆನೇ ಪವರ್ ಅಷ್ಟೇ. ಇಲ್ಲಿ ಇದಕ್ಕೆ ದೊಡ್ಡದು ಏನಿಲ್ಲ. ಈಗ 5 ಅಡಿ ಸಿಗ್ತಾ ಯಾರು ನಂಬಲ್ಲ ನೀವು. 8 ಅಡಿ ವಿಗ್ರಹ ಮೂರ್ತಿಗಳು ಭೂಮಿ ಮೇಲೆ ಎಲ್ಲೂ ಇಲ್ಲ ಮಕ್ಕಳ ಥರ. ನನಗೆ ಆ ಥರ ಮಕ್ಕಳಿದೆ 5 ವರ್ಷ 9 ವರ್ಷ. ನಿಮಗೆಲ್ಲ ಹೆಂಗೆ ಗೊತ್ತಾ, ಮನೆಗೆ ಬಂದು ಬರ್ಕೊಡ್ಬೇಕು ನಾವು. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು 3 ಸರಿ ಹೇಳಿದೆ ನಾನು. ವಯಸ್ಸಾಯ್ತಂತೆ, ವಯಸ್ಸು. ಪಾಪ ಇಲ್ಲಿ ಬಿಡಾಗ ಮಗಳೇ ಅನಿಲ ನವೀನ ಅಕ್ಕಿ ಇಸ್ಕೊಳಪ್ಪ ಅವ್ರದ್ದು. ಅಪ್ಪನ ನಂಗೆ ಬೇಕಿಲ್ಲ, ನನಗೆ ನೀನು ಹೇಳಿದ್ದ. ಅವ್ನು ನಿಮ್ಮ ಅಪ್ಪ ಪಾಪ ಅದನ್ನೇ ಮಾಡ್ತಾರೆ. ಅವ್ರು ಪುಣ್ಯ ಮಾಡಿರ್ತಾರೆ. ನೀವು ನಿಮ್ಮ ಕರ್ಮ ಅರಿಬೇಕಲ್ಲಮ್ಮ ಅಲ್ವಾ? ಸ್ವಾಮಿ ಅಕ್ಟೋಬರ್ ತಿಂಗಳ ಬಂದಿದ್ದೆ. ಏನೋ ನಿಮ್ಮ ಧೈರ್ಯದಿಂದ ಪ್ರೆಗ್ನೆಂಟಾ? ಎಷ್ಟು ವರ್ಷ ಮೇಲೆ? 4 ತಿಂಗಳು ತುಂಬ 5 ತಿಂಗಳು. ಎಷ್ಟು ವರ್ಷ ಮಕ್ಕಳು ಯಾರದು? ಆಲೇ 3 ವರ್ಷ ಮದುವೆ ಆಗಿ ಇಲ್ಲಿಗೆ 3 ವರ್ಷದಿಂದ 3 ತಿಂಗಳು ಆಯಿತು. ಸುಖವಾಗಿ 4 ಸತಿ ಅಪರೇಷನ್ ಆಗಿತ್ತು. ಈ ತಾಯಿ ನಮ್ಮ ಬಂದ್ಮೇಲೆ ನನಗೆ ಒಂದು ಒಳ್ಳೆಯದಾಗಿ ದಾರಿ ಕೊಟ್ಟದ್ದು. ಯಾವರು? ಗೋಪನಹಳ್ಳಿ ಅಂತ ಹೇಳಿ ಪಾಳ್ತಾವ ತುಮಕೂರು. ಆ ಸೇರಿ ಕೊಡಪ್ಪಲ್ಲಿ ಒಂದು ತಂಗಿ ಕೊಡಪ್ಪ. ಕೈ ಮುಕ್ಕಳಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಅನ್ಬೇಡಿ. ಆರೋಗ್ಯ ಅಪ್ಪ ಸಾಕು. ಅಪ್ಪ ಅನ್ಲಿ, ಬೇರೆ ಮಾತಾಡ ಕಡೆ ಕೋರಿ. ಏನೇ ಆಗಿರಲಿ, ಏನೋ ಇದಾಗಿರಲಿ, ಇದನ್ನ ಅವ್ರಿಗೆ ಕೊಡು. ನನ್ನ ತಂಗಿ ಕೇಳ್ದೇನು ಅದ ಸುಖವಾಗಿ ಬಂದು ಯಾಕೆ ಕಳ್ತಿದ್ದಿ ಅಂತ ನೀವು ಬೈದ್ರಿ. ನಮ್ಗೆ ಆ ದುಃಖ ತಡ್ಕೊಳಕ್ಕಾಗಲ್ಲ ಟೈಮಲ್ಲಿ. ಇಲ್ಲ ಏನು ಗೊತ್ತಾ, ನಮ್ಮ ಕರ್ಮ ತೀರೋದಾಗ ಏನು ಮಾಡೋಕ್ಕಾಗಲ್ಲ. ಈಗ ಹೇಳಿದ 5 ವರ್ಷಕ್ಕೊಬ್ಬ ಮಗ, ನನಗೆ 10 ವರ್ಷಕ್ಕೊಬ್ಬ ಮಗ, 18 ವರ್ಷ ಹೊರಗಿದ್ದೀನಿ. ಈಗಾಗಲೇ 5 ಸತಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀನಿ. ಫ್ರೀಯಾಗಿ ಸಿಕ್ಕ್ಯಾರ ಇವತ್ತು. ಮಾಡೋದಂದ್ರೆ ಕೆಲ್ಸಗಳು ಸಿಗ್ತಲ್ಲ, ಅಡುಗೆ ಕೆಲಸ ಮಾಡೋದು ನಾನು. ಹೋದ ವರ್ಷ ಇದ್ದಿದ್ದು ದುಡಿಮೆ ಸರಿ ಇಲ್ದಂಗೆ ಆಗ್ಬಿಡುತ್ತೆ. ತಾಯಿ ಕೈಮಿಗೆ ಒಂದು ಆರ್ಡ್ರ್ ಬಂದು 10 ರೂಪಾಯಿ ಸಿಕ್ಕು. ಒಂದು ಆರ್ಡ್ರ್ ಯಾವ್ದಾರ ಮನೆ ಮುಖ್ಯ ಬಂತು. ಈಗ ಹೇಮಂತ್ ಮೊಹಿತ್ ಅಂತ, ರೂಪಾ ರಾಜೇಶ್ ಅಂತ ಒಬ್ರು ಬರ್ತಾರೆ ಕೇರ್ಪೇಟೆಯಿಂದ. ಕಣ್ಣು ಗುಡಿಗೆ
ಅವರು ನನ್ನ ಪ್ರಚಾರ ಮಾಡ್ತೀವಿ ಅಂತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರಚಾರ ಹೊಡಿತಾರೆ, ಓಟಿದ್ದಾರೆ. ಯೂಟ್ಯೂಬ್ ಮಾಡೋರು ನಾನಲ್ಲ, ನಿಮ್ಮ ಜೀವನ ಚೆನ್ನಾಗಿ ಆಯ್ತು ಹೌದಾ? ಇವಾಗ ಅಕ್ಕಿ ಚೀಲ ತಂದ್ರೆ ಇವಾಗ ಒಂದು ಹಣ್ಣು ಇಂಪಾರ್ಟೆಂಟ್ ಅಲ್ಲ, ಅಮ್ಮ ಇಂಪಾರ್ಟೆಂಟ್ ತಮ್ಮಯ್ಯ. ನಾನು 4 ಸತಿ ಬಂದೆ, ನಿಮ್ ಸಿಗ್ನೇ ಇಲ್ಲ. ನಾನು ಕೆಲ್ಸಕ್ಕೋಸ್ಕರ ಏನ್ ಕೆಲಸ ಕಾಯಿ ಕೈಮಿ ಗೌರ್ಮೆಂಟ್ ಕೆಲಸ ಫಸ್ಟಿಂದ ಸಂಬಳದಲ್ಲಿ ಒಂದು ಗುಚ್ಚಲ ಅಕ್ಕಿ ಕೊಡ್ತೀನಿ ಅಂತ ಹೋಗ್ಬಿಟ್ಟು ಮೈ ಒಂದು ಅಂತರ ಹಾಕಿ ಹೋಗ್ಬಿಟ್ಟ ಅಷ್ಟೇ ಅಷ್ಟೇ ಕೆಲ್ಸಕ್ಕೆ ನಡಿ ತಲೆ ಕಸಿ ಬೇಡ ಕೆಲಸ ಆಗತ್ತೆ ಅಂದ್ರೆ ಆಯ್ತು. ಮದುವೆ ಮೈಗೆ ಅಂತರ ಹಾಕೊಳ್ರು, ಮನೆ ಆದ ಒಂದು ಫೋಟೋ ಇಕ್ಕಳು, ಒಳ್ಳೆ ಸೊಸೆ ಬಂದು ಹೋಗೋ ನಡಿಯಪ್ಪ ಸೊಸೆ ಬಂದ್ರೆ ಬಂದು ಏನು ಮಾಡ್ಬಿಟ್ಟು ಕಸ ಹೊಡಿರೋ ಗಂಡ ಹೆಂಡತಿ ಬಂದು ಇವಾಗ ಅಕ್ಕಿ ಚೀಲ ತಂದು ಕೊಡ್ರ, ಅಕ್ಕಿ ಚೀಲ ಕೊಟ್ಟಾರ. ಈಗ ಅಲ್ಲಿ ಹೇಳ್ದಂಗೆ ಮಾಡಿ ಅಂತರ ಹಾಕ್ಸ್ಕೊಂಡು ಬೇಡ್ಕೊಳ್ಳಿ, ಅಂತರ ಹಾಕ್ಕೊಂಡು ಬೇಡ್ಕೊಳ್ಳೋದು. ಹೇಳ್ತೀನಿ ನಮ್ಮಲ್ಲಿ ನಿಮ್ದೇ ಕೆಲಸ ನೋಡ್ರಿ, ಅಕ್ಕಿ ಕೊಟ್ಟಿದ್ರೆ ಪುನಃ ಹುಡ್ಕೊಳ್ಳಿ. ಮದುವೆ ಆಯ್ತಾ? ನಿಂದು ಕೆಲಸ ಆಗುತ್ತೆ, ಅದೇ ಮಾಡಬೇಡ. ಟೈಮ್ ಇರುತ್ತೆ ಅದಕ್ಕೆಲ್ಲ. ನೀವು ಹೇಳ್ದಂಗೆ ದೇವ್ರು ಕೇಳಲ್ಲ. ಯಾವುದು ಎಲ್ಲಿದಾರ ಇವರು ಗಂಡ ಹೆಂಡತಿ ಬಂದು ಅಕ್ಕಳು ಕೇಳಿ, ಇಲ್ಲಿ ಲೈವಲ್ಲಿ ಹಾಕ್ತೀನಿ ನೋಡಿ, ದಂಡಂ ದರ್ಶನಂ ಮದುವೆ ಮಾಡಿಸುತ್ತೆ ಕತ್ಕೊಂಡು. ಏನು ಕಷ್ಟಪಡಲ್ಲ, ಇದು ಎರಡು ಇದೆ, ಮಗ್ಸಾಕತ್ತೆ ಅಷ್ಟೇ, ಎರಡು ಇದೆ. ನಂಬಿರೆ ಮಾತ್ರ ದೇವರು, ಅಕ್ಷಯ ಪಾತ್ರ ನಂಬಿರೆ ಗೊತ್ತೆ. ಈಗ ಗೊತ್ತಿಲ್ಲ ಅಂದ್ರೆ ತಪ್ಪು ಮಾಡ್ಬೋದು, ಏನು ಮಾಡುತ್ತೆ ಅಂದ್ರೆ ಎಲ್ಲದು ಮಾಡುತ್ತೆ. ಸರಿ ಅವ್ರಿಬ್ರು ಕರ್ಕೊಂಬಂದು ಗಂಡ ಹೆಂಡತಿ ಕೈ ಕೊಡುವಲ್ಲಿ ನಿಮ್ಮ ಕೆಲಸ ಆಗ್ಬೋದು, ಅವ್ರಿಗೆ ಅನುಕೂಲ ಅಲ್ಲಿ ಕೆಂಪಿಗೆ ಹುಡುಗ